ಸೊ ಫೈನಲಿ ನಿಮ್ಮ KCET ಮೊದಲನೇ ದಿನದ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಫಿಸಿಕ್ಸು ನಿಮ್ಮ ಮಾರ್ಕ್ಸು ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಆನ್ಸರ್ ಕೀನ ಯಾವ ರೀತಿ ಚೆಕ್ ಮಾಡೋದು ಈಸಿಯಾಗಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಯಾಕೆ ಅಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಯಾರಿಗೆಲ್ಲ 40+ ಫಿಸಿಕ್ಸಲ್ಲಿ ಬಂದಿದೆ, ನೀವು ಆ್ಯಕ್ಚುಲಿ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಎಫರ್ಟ್ಸ್ ತಕ್ಕಂತೆ ಮಾರ್ಕ್ಸ್ ಬಂದಿರುತ್ತೆ. ನಿಮ್ಮ ಮಾರ್ಕ್ಸ್ ಏನಾದರೂ ಫಿಸಿಕ್ಸಲ್ಲಿ 40, ಕೆಮಿಸ್ಟ್ರಿಯಲ್ಲಿ 40 ಮತ್ತು ಮ್ಯಾಥ್ಸಲ್ಲೂ 40 ಬಂತು ಅಂತ ಹೇಳಿದ್ರೆ ನಿಮ್ಗೆ ಒಂದೊಳ್ಳೆ ರ್ಯಾಂಕ್ ಬರುತ್ತೆ. ಸೊ ಈಗ ಆನ್ಸರ್ ಕೀನ ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಕಾಲೇಜ್ ದೋಸ್ತವ್ರದ್ದು ಫ್ರೀ ವಾಟ್ಸಪ್ ಚಾಟ್ ಬಾಟ್ ಇದೆ. ಇದರಲ್ಲಿ ನಿಮಗೆ KCET ಆನ್ಸರ್ ಕೀ ಜೊತೆಗೆ ಸ್ಲಾಟ್ ಅನಾಲಿಸಿಸು ಜೊತೆಗೆ ನಿಮ್ಮ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡುತ್ತೆ. ಸೊ ಆ ಒಂದು ಪ್ರಿಡಿಕ್ಟರ್ ಮುಖಾಂತರ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ನೀವು ತಿಳ್ಕೊಬೋದು. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಫಿಸಿಕ್ಸು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಡಿಸ್ಕ್ರಿಪ್ಷನ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ಮಾರ್ಕ್ಸ್ ಎಷ್ಟೇ ಬಂದಿರಲಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನೀವು ಮ್ಯಾಥ್ಸ್ನ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಎರಡರದ್ದು ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ನಾಳೆ ನಿಮ್ಮ ಮ್ಯಾಥ್ಸ್ ಇದೆ, ಸೊ ಫಾರ್ಮುಲಾಸ್ ಎಲ್ಲ ರಿವಿಷನ್ ಮಾಡಿಕೊಂಡು ಪ್ರಿಪೇರ್ ಆಗಿ ಹೋಗಿ. ಸೊ ಮ್ಯಾಥ್ಸ್ನ ಚೆನ್ನಾಗಿ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.